ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳೇ ಆಗಿತ್ತು ಯಾವುದೇ ಥರ ನನಗೆ ವ್ಲಾಗಲ್ಲಿ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಹಾಗೆ ಎಲ್ರಿಗೂ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಒಂದು ತಮ್ ರೂಲ್ ಯಾವ ಥರ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು. ಸೊ ಫಸ್ಟ್ ಆಫ್ ಆಲ್ ಈ ತಮ್ ರೂಲ್ ಯಾಕೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು? ಈ ರೂಲ್ ಇಲ್ಲ ಅಂದರೆ ನಮಗೆ ದುಡ್ಡು ಸೇವ್ ಮಾಡೋಕ್ಕೆ ಆಗಲ್ವಾ? ಖಂಡಿತ ತಪ್ಪು. ಬಟ್ ಒಂದು ನಮ್ಮ ಸ್ಯಾಲ್ರಿಲಿ ಒಂದು ಸಿಸ್ಟಮೆಟಿಕ್ ವೇ ಅಲ್ಲಿ ನಾವು ಮನಿನ ಸೇವ್ ಮಾಡ್ತಾ ಆ್ಯಂಡ್ ಎಕ್ಸ್ಪೆಂಡಿಚರ್ ವಾಟ್ ಎವರ್ ವಿ ಹ್ಯಾವ್ ರೈಟ್, ಒಂದು ಸಿಸ್ಟಮೆಟಿಕ್ ಪ್ಲ್ಯಾನ್ ಮ್ಯಾನರ್ ನಾವು ಒಂದು ಸೇವ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಮಗೆ 10,000 ಇರ್ಬೋದು, 50,000 ಇರ್ಬೋದು, 1,00,000 ಇರ್ಬೋದು, ನಮ್ಮ ಕೈಯಲ್ಲಿ ಬಂದು ತಲುಪುತ್ತೆ. ಆ್ಯಂಡ್ ಅನ್ವಾಂಟೆಡ್ ನೆಸೆಸರಿ ಖರ್ಚುಗಳೆಲ್ಲ ಇದು ಒಂದು ತಮ್ ರೂಲಲ್ಲಿ ಎಷ್ಟು ಸಾಧ್ಯನೋ ಕಡಿಮೆ ಅದು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್ ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಚೆನ್ನಾಗಿರೋ ಪ್ಯಾಕೇಜ್ ಸಿಗುತ್ತೆ. 1,00,000 ಇದೆ, 2,00,000 ಇದೆ, 3,00,000 ಇದೆ ತಿಂಗಳಿಗೆ. ಆದರೆ ಏನು ಮಾಡೋದು, ಮಂತ್ ಎಂಡ್ ಬಂದರೆ ದುಡ್ಡೇ ಸಾಕಾಗಲ್ಲ ಅಂತ ತುಂಬ ಜನರು, ಎಲ್ರಿಗೂ ಇದೊಂದು ಕಾಮನ್ ಅಂತಲೇ ಹೇಳ್ಬೋದು. ಸೊ ಯಾಕೆ ಆ ಥರ ಆಗುತ್ತೆ? ಓಕೆ, 29ನೇ ತಾರೀಕು 30ನೇ ತಾರೀಕು ಸ್ಯಾಲ್ರಿ ಇಸ್ ಕ್ರೆಡಿಟೆಡ್, ವಿತ್ತಿನ 2 ಡೇಸ್ ಎಲ್ಲನೂ ಖರ್ಚಾಗಿಬಿಟ್ಟಿರುತ್ತೆ. ಸೊ ಯಾಕೆ ಆ ಥರ ಆಗ್ತಿದೆ ಅಂದರೆ ಆ ಥರ ನಾವು ಎಕ್ಸ್ಪೆನ್ಸಸ್ ನಾವು ಅನ್ವಾಂಟೆಡ್ ಮಾಡ್ಕೊಂಡಿರುವಂಥದ್ದು. ಸೊ ಅದಕ್ಕೆ ಒಂದು ರೂಲ್ ಇದೆ, ತಮ್ ರೂಲ್ ಅಂದರೆ 50, 30, 20. ಇದು 3 ರೂಲು ಏನು ಹೇಳುತ್ತೆ? ಯಾಕೆ ನಾವು ಆ್ಯಕ್ಚುಲಿ ತಮ್ ರೂಲ್ ನಾವು ಫಾಲೋ ಮಾಡಬೇಕು? ಒಂದು ಸಿಸ್ಟಮೆಟಿಕ್ ಆ್ಯಂಡ್ ಡಿಸಿಪ್ಲಿನ್ ಮ್ಯಾನರ್ ವಿಚ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ತಮ್ ರೂಲ್ ಪ್ಲ್ಯಾನ್ ಆ್ಯಂಡ್ ವಿಚ್ ವಿ ಕ್ಯಾನ್ ಏಬಲ್ ಟು ಸೇವ್ ಅವರ್ ಮನಿ ಇನ್ ಟು ದ ಸಿಸ್ಟಮೆಟಿಕ್ ಪ್ಲ್ಯಾನ್ ಮ್ಯಾನರ್. ಅದೇ ಹೇಗೆ? ಸೊ ಸ್ಯಾಲ್ರಿ ಬಂದ ತಕ್ಷಣ ದುಡ್ಡೆಲ್ಲ ಖಾಲಿ ಆಗ್ತಾಯಿದೆ. ಸೊ ಯಾಕೆ ಖಾಲಿ ಆಗ್ತಾಯಿದೆ? ಸೊ ಇನ್ನೂ ಮನೆ ಬಾಡಿಗೆ ಕಟ್ಟಿಲ್ಲ, ಇನ್ನು ಹೋಮ್ EMI ಇದೆ, ಎಜುಕೇಷನ್ ಲೋನ್ ಇದೆ, ಕಾರ್ ಲೋನ್ ಇದೆ, ಗಾಡಿ ಲೋನ್ ಇದೆ, ಆ್ಯಂಡ್ ವೀಕೆಂಡ್ ಒಂದು ಸಲ ಹೋದ್ರೇ 4-5 ಸಾವಿರ ಖರ್ಚಾಗುತ್ತೆ. ಫ್ರೆಂಡ್ಸ್ ಕೂಡ ಔಟಿಂಗ್ ಹೋದರೆ ಅಲ್ಲಿಗೂ ದುಡ್ಡು ಹೋಗುತ್ತೆ. ಯಾಕೆ ಈ ಥರ ಆಗ್ತಾಯಿದೆ? ಸೊ ಒಂದೇ ಒಂದು ಆಚೆ ಕಡೆ ಹೋದ್ರೂ ತುಂಬ ಕಾಸ್ಟ್ಲಿ ಇದೆ. ಯಾಕೆ ನಾವು ಅನ್ವಾಂಟೆಡ್ ಈ ಥರ ನಮ್ಮ ಲೈಫ್ ಸ್ಟೈಲ್ನ ಮಾಡ್ಕೋಬೇಕು? ಜನರಲಿ ನಾವು ಒಂದು ಹಳೆ ಗಾದೆ ಕೂಡ ಇದೆ, ನಮ್ದು ಹಾಸಿಗೆ ಎಷ್ಟಿರುತ್ತೆ ಅಷ್ಟೇ ಕಾಲು ಚಾಚಬೇಕಂತ. ಬಟ್ ಸ್ಯಾಲ್ರಿ ಬಂದ ತಕ್ಷಣ ಎಲ್ಲರೂ ಆ ಥರ ಯಾರೂ ಮಾಡಲ್ಲ. ಫಸ್ಟ್ ನಾವು ಮಿಸ್ಟೇಕ್, ವಾಟ್ ಈಸ್ ದ ಮೇನ್ ಮಿಸ್ಟೇಕ್ ನಾವು ಮಾಡೋದು ಅಂದರೆ, ಸ್ಯಾಲ್ರಿ ಬಂದಿದ ತಕ್ಷಣ ಓಕೆ ಫಸ್ಟ್ ಎಲ್ಲ ಎಕ್ಸ್ಪೆನ್ಸಸ್ನ ಆಲ್ಮೋಸ್ಟ್ ಏನೇನಿರುತ್ತೆ ಎಲ್ಲ ಕಟ್ಬಿಡ್ತಾರೆ. ಏನೇನು ಬೇಕು ಬೇಡ ಅನ್ವಾಂಟೆಡ್ ಎಲ್ಲ ಆಗಿಬಿಡುತ್ತೆ. ಯಾರೂ ಸೇವಿಂಗ್ ಬಗ್ಗೆ ಯಾವುದೇ ಥರನೂ ಯೋಚನೆ ಮಾಡಲ್ಲ. ಫಸ್ಟು ವೈ ವಿ ಆರ್ ಗೆಟಿಂಗ್ ಫೂಲ್, ಮೇನ್ ರೀಸನ್ ವಿಲ್ ಬಿ ದ ವಿತೌಟ್ ಸೇವಿಂಗ್ ಮನಿ ವಿ ಆರ್ ಗೋಯಿಂಗ್ ಟು ಸ್ಪೆಂಡಿಂಗ್ ಆಲ್ ದ ಎಕ್ಸ್ಪೆನ್ಸಸ್ ಅಲ್ವಾ? ಫಸ್ಟು ಸೇವ್ ಮಾಡಬೇಕು. ಮಿಕ್ಕಿರೋ ದುಡ್ಡಲ್ಲಿ ಎಷ್ಟು ಉಳಿಯುತ್ತೆ, ಎಷ್ಟು ನಾನು ಎಲ್ಲಿ ಹಾಕಬೇಕು, ಬಂಡವಾಳ ಎಲ್ಲಿ ಹಾಕಬೇಕು, ಸೇವಿಂಗ್ಸ್ ಎಷ್ಟಿರಬೇಕು, ನನ್ನ ಲೈಫ್ ಸ್ಟೈಲಿಗೆ ಎಷ್ಟಿರಬೇಕು, ಆ್ಯಂಡ್ ಇನ್ವೆಸ್ಟ್ಮೆಂಟಿಗೆ ಎಷ್ಟಿರಬೇಕು, ನನ್ನ ಎಂಟರ್ಟೈನ್ಮೆಂಟ್ ಪರ್ ಮಂತ್ಗೆ ನನ್ನ ಲೈಫ್ ಸ್ಟೈಲ್ಗೆ ಎಷ್ಟಿರಬೇಕು, ಅದೊಂದು ಡಿಸಿಪ್ಲಿನ್ ಅಂದರೆ ಡಿಸಿಪ್ಲಿನ್ ಮ್ಯಾನರಲ್ಲಿ ನಾವು ಇಟ್ಕೊಂಡ್ರೆ ಯಾವುದೇ ಥರ ತೊಂದರೆ ಆಗಲ್ಲ. ಲೆಟ್ಸ್ ಸೇ ಒನ್ ಎಕ್ಸಾಂಪಲ್, ನನಗೆ 1,00,000 ಸ್ಯಾಲ್ರಿ ಇದೆ ತಿಂಗಳಿಗೆ. ಫಸ್ಟ್ ನಾವು 1,00,000 ಬಂದ ತಕ್ಷಣ 1,00,000 ಸ್ಯಾಲ್ರಿ ಇದೆ ಅಂತ ಅಂದು ಸೊ ಎಲ್ಲ ಅನ್ವಾಂಟೆಡ್ ಎಲ್ಲ ಖಾಲಿ ಮಾಡೋದು ಫಸ್ಟು. ಅದು ರೂಲ್ನ ಏನು ತಲೆಯಲ್ಲಿ ಇರುತ್ತೆ, ಸ್ಯಾಲ್ರಿ ಬಂತಪ್ಪ ನಡಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಔಟಿಂಗ್, ಅದೆಲ್ಲ ಫಸ್ಟು ವಿ ಹ್ಯಾವ್ ಟು ಜಸ್ಟ್ ಪುಟ್ಟ ಒಂದು ಫುಲ್ ಸ್ಟಾಪ್. ಓಕೆನಾ? ಅಂದರೆ ಕಂಪ್ಲೀಟ್ಲಿ ಸ್ಟಾಪ್ ಅಂತೂ ಏನು ಬೇಡ. ಸದ್ಯಕ್ಕೆ ಫಸ್ಟ್ ಒಂದು ಡಿಸಿಪ್ಲಿನಾಗಿ ಪ್ಲ್ಯಾನ್ ಮಾಡಬೇಕು. 50% ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ನಿಮ್ಗೇನಾದರೂ ತೊಗೊಳ್ಳೋದು, ಹೋಮ್ ಲೋನ್, ಕಾರ್ ಲೋನ್, ಎವ್ರಿಥಿಂಗ್ ವಾಟ್ ಎವರ್ ವಿಚ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪೆಂಡ್ ಇನ್ ಟು ಯುವರ್ ಮಂತ್ಲಿ. ನಿಮ್ಗೇನಾದರೂ ಎಕ್ಸ್ಪೆಂಡಿಚರ್ ಇದೆ, ನಿಮ್ಮ 50% ಕಂಪ್ಲೀಟಾಗಿ ಅಲ್ಲಿಗೆ ಮಾಡಿ. ಗಾಡಿ ಲೋನ್, ಎಜುಕೇಷನ್ ಲೋನ್, ಹೋಮ್ ಲೋನ್, ಇಫ್ ಯು ಆರ್ ಸ್ಟೇಯಿಂಗ್ ಇನ್ ಅ ಪಿ ಜಿ ರೆಂಟ್, and if you are staying at a rented house, rent house, and whatever all the expenditure it should go into the 50%. ರಿಮೈನಿಂಗ್ ಇನ್ನೂ 50 ಇದೆ. ಅದರಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ಟು ಸೆಗ್ರಿಗೇಟ್ಸ್. ಏನಂದರೆ 50 ಆಯಿತು, 30 ಆ್ಯಂಡ್ 20. 30% ಎಲ್ಲಿಗೆ ಹೋಗಬೇಕು? ಇನ್ನು ಎಲ್ಲಿಗೆ ಹೋಗಬೇಕಂದ್ರೆ, ಸೊ ಆಗಲೇ ಹೇಳಿದೆ, ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ, ಊಟಕ್ಕೆ ಹೋಗಿ ಬನ್ನಿ, ಎಂಜಾಯ್ ಮಾಡಿ, ಟ್ರಿಪ್ಗೆ ಹೋಗಿ. ಇದೆಲ್ಲ ಮಿಕ್ಕಿರೋದು ಮೆಡಿಸಿನ್ಸ್, ಇದೆಲ್ಲನೂ ನೀವು ನಿಮ್ಮ ರಿಮೈನಿಂಗ್ 30%ಅಲ್ಲಿ ಮಾಡ್ಕೋಬೇಕು. ರಿಮೈನಿಂಗ್ 20% ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವ್ ಟು ಸೇವ್ ಫಾರ್ ಯುವರ್ ಲೈಫ್.
ನಾಳೆ ಏನೋ ಎಮರ್ಜೆನ್ಸಿ ಇರುತ್ತೆ, ದುಡ್ಡಿಲ್ಲ, ಎಲ್ರಿಗೂ ಕೇಳಕ್ಕಂತೂ ಆಗಲ್ಲಲ್ಲ, ನೀನು ಸ್ವಲ್ಪ ಕೊಡು, ನೀನು ಸ್ವಲ್ಪ ಕೊಡು. ವಿ ಹ್ಯಾವ್ ಟು ಬಿ ಆಲ್ವೇಸ್ ಇಂಡಿಪೆಂಡೆಂಟ್. ಸೊ ಹೀಗಾಗಿ ಆಲ್ವೇಸ್ ಇನ್ ಮಂತ್ಲಿ ಸ್ಯಾಲ್ರಿ 20% ಹ್ಯಾಸ್ ಟು ಬಿ ಸೇವ್ ಫಾರ್ ದಿ ಯುವರ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಸುಮ್ಮನೆ ಸೇವ್ ಅಂದ ತಕ್ಷಣ ಹಾಗೇ ಸುಮ್ಮನೆ ಅಕೌಂಟಲ್ಲಿ ಹಾಕೋದಲ್ಲ, ಎಫ್ ಡಿ ಮಾಡಿ, ಆರ್ ಡಿ ಮಾಡಿ. ಅದು 20% ಅನ್ನೋದು ನಿಮಗೆ ಇನ್ನೂ ಯಾವ್ಯಾವ ಥರ ಸೇವ್ ಮಾಡ್ಬೋದು, SIP ಮಾಡ್ಕೋಬೋದು. ಆ್ಯಂಡ್ ಯು ಕ್ಯಾನ್ ಬೈ ಫಾರ್ ದ ಸ್ಟಾಕ್ಸ್ ಆಲ್ಸೋ. ನಿಮ್ಗೇನಾದರೂ ಇನ್ವೆಸ್ಟ್ಮೆಂಟ್ ಕಡೆ ಹಾಕ್ಬೋದು. ಸುಮ್ಮನೆ ಡೆಡ್ ಆಗಿ ಅಮೌಂಟ್ನ ಅಕೌಂಟಲ್ಲಿ ಇಡೋದು, ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಕರೆಕ್ಟ್. ಸೊ ಅದಕ್ಕೆ 5-3-2 ರೂಲ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರೂಲ್ ಇನ್ ಅವರ್ ಲೈಫ್. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊತೀನಿ. ಹೆಲ್ಪ್ ಆಗಿದ್ರೆ ಖಂಡಿತವಾಗ್ಲೂ ನನ್ನ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಕೂಡಲೇ ಇದು ನಿಮಗೆ ಹಾಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಇನ್ನೊಂದು ವಿಡಿಯೋ, ಹಾಗೆ ಇನ್ನೊಂದು ಹೊಸ ಕಂಟೆಂಟ್ ವಿಡಿಯೋ ಮುಖಾಂತರ ನಾನು ಬರ್ತೀನಿ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.